ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ವಿನೋದ. ಈ ವಿಡಿಯೋ ಬಂದ್ಬಿಟ್ಟು ಸ್ಯಾಟರ್ಡೆ ಮಾರ್ನಿಂಗ್ ವ್ಲಾಗು. ಸ್ವಲ್ಪ ಹಣ್ಣೆಲ್ಲ ಖಾಲಿಯಾಗಿತ್ತು, ಸೊ ಹಣ್ಣೆಲ್ಲ ತೊಗೊಂಬರ್ಲಿಕ್ಕೆ ಹೋಗಿದ್ದೆ. ಹಾಗೆ ಸ್ವಲ್ಪ ಗ್ರಾಸರೀಸ್ ಎಲ್ಲ ಇರಲಿಲ್ಲ, ಸೊ ಹಾಗೆ ಈವ್ನಿಂಗು ನನ್ನ ಹಸ್ಬೆಂಡ್ ಕೂಡ ಬರ್ತೀನಿ ಅಂತಂದರು. ಸೊ ಅದಕ್ಕೆ ಹೋಗಿ ಗ್ರಾಸರೀಸ್ ಕೂಡ ತೊಗೊಂಬಂದ್ವಿ. ನಾನಿಲ್ಲಿ ಮನೆಗೆ ಏನು ಗ್ರಾಸರೀಸ್ ತೊಗೊಂಬಂದಿದ್ದೀನಿ ಅಂತ ನೋಡೋಣ ಬನ್ನಿ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ವಿನೋದ. ಇವತ್ತಿನ ವಿಡಿಯೋ ಬಂದ್ಬಿಟ್ಟು ಮನೇಲಿ ಸ್ವಲ್ಪ ಗ್ರಾಸರೀಸ್ ಎಲ್ಲ ಖಾಲಿಯಾಗಿತ್ತು, ಸೊ ಗ್ರಾಸರೀಸ್ ಎಲ್ಲ ತೊಗೊಬರ್ಲಿಕ್ಕೆ ಅಂತ ಹೋಗಿದ್ದೆ. ನಾನು ಮಂತ್ಲಿ ಒನ್ಸ್ ಗ್ರಾಸರೀಸ್ ಎಲ್ಲ ತಂದು ಇಟ್ಕೊಂಡ್ಬಿಡ್ತೀನಿ. ಪದೇ ಪದೇ ಹೋಗ್ಲಿಕ್ಕೆ ಆಗಲ್ಲ, ಯಾಕೆಂದರೆ ಇಲ್ಲಿಂದ ಒಂದು 3 ಕಿಲೋಮೀಟ್ರ್ ಹೋಗಬೇಕು ನಾವೇನಾದರೂ ತೊಗೋಬೇಕಂದ್ರೆ. ಸೊ ಅದಕ್ಕೆ ನಾನು ಒಂದೇ ಸಲ ತಂದು ಇಟ್ಕೊಂಡ್ಬಿಡ್ತೀನಿ. ನಿನ್ನೆ ನಾವು ಹೋಗಿದ್ವಿ, ನಿನ್ನೆ ಬಂದಿದ್ದು ಲೇಟ್ ಆಯಿತು, ಸೊ ಅದಕ್ಕೆ ನಿನ್ನೆ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಸೊ ಅದಕ್ಕೆ ಇವತ್ತು ವಿಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ. ನಾನಿಲ್ಲಿ ಜೀರಿಗೆ ತೊಗೊಂಡಿದ್ದೀನಿ, ಒಂದು 200 ಗ್ರಾಮ್ ತೊಗೊಂಡಿದ್ದೀನಿ, ಮನೇಲಿದೆ. ಸೊ ನಾನು ಐಟಮ್ಸ್ ಸ್ವಲ್ಪ ಇದ್ದಂಗೆ ನಾನು ಗ್ರಾಸರೀಸ್ ತೊಗೊಂಬಂದ್ಬಿಡ್ತೀನಿ. ಖಾಲಿ ಆದಮೇಲೆ ಸಡನ್ನಾಗಿ ಹೋಗ್ಲಿಕ್ಕಾಗಲ್ಲ, ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು. ಸೊ ಅದಕ್ಕೆ ನಾನು ಮನೇಲಿತ್ತು, ಸೊ ಇರಲಿ ಅಂತ ಹೇಳ್ಬಿಟ್ಟು ನಾನು ಒಂದು 200 ಗ್ರಾಮ್ ಅಷ್ಟು ಇಲ್ಲಿ ಜೀರಿಗೆನ ತೊಗೊಂಡಿದ್ದೀನಿ. ಹಾಗೆ 100 ಗ್ರಾಮ್ ಸಾಸಿವೆನ ತೊಗೊಬಂದಿದ್ದೀನಿ. ಸಾಂಬಾರುಗಳಿಗೆಲ್ಲ ಜಾಸ್ತಿ ಯೂಸ್ ಮಾಡಲ್ಲ, ತಿಂಡಿಗಳಿಗೆ ಈ ಥರ ಏನಾದರೂ ಇದ್ರೂ ಮಿಕ್ಸಿ ಮಾಡ್ಕೋಬೇಕಲ್ಲ, ಅದಕ್ಕೆ ಮಾತ್ರ ಸ್ವಲ್ಪ ಯೂಸ್ ಮಾಡ್ಕೋತೀನಿ ಅಷ್ಟೇ. ಹಾಗೆ ನಮ್ಮ ಮನೆಯಲ್ಲಿ ನಾವು ಮೈಸೂರು ಸ್ಯಾಂಡಲ್ ಸೋಪ್ನ ಯೂಸ್ ಮಾಡೋದು, ಸೊ ಅದನ್ನು ಕೂಡ ಖಾಲಿಯಾಗಿತ್ತು, ಇನ್ನೊಂದಿತ್ತು, ಸೊ ಅದಕ್ಕೆ ಅದನ್ನು ಕೂಡ ತಂದೆ. ಹಾಗೆ ಇದೊಂದು ಕ್ಲಿಪ್ ತೊಗೊಂಡೆ, ಚೆನ್ನಾಗಿತ್ತು ನೋಡಲಿಕ್ಕೆ, ಸೊ ಕ್ವಾಲಿಟಿನೂ ಕೂಡ ಚೆನ್ನಾಗಿದೆ. ಸೊ ಅದಕ್ಕೋಸ್ಕರ ಇದೊಂದು ಇರಲಿ ಅಂತ ಹೇಳ್ಬಿಟ್ಟು ತೊಗೊಂಡೆ. ಜಾಸ್ತಿ ಏನಲ್ಲ, ಇದಕ್ಕೆ 39 ರುಪೀಸು. ಮಗಳಿಗೂ ಕೂಡ ತೊಗೊಂಡೆ, ಇದು ಅಷ್ಟೇ 39 ರುಪೀಸು. 3 ಸೆಟ್ ಇದೆ, ಕ್ವಾಲಿಟಿ ತುಂಬ ಚೆನ್ನಾಗಿದೆ ಇದು ನೋಡಲಿಕ್ಕೆ. ನನಗೆ ಈ ಥರದ ಕ್ಲಿಪ್ಸ್ ಕೊಟ್ಬಿಟ್ಟು ಕ್ಲಿಪ್ಸ್ ಎಲ್ಲ ನೋಡಿದ ತಕ್ಷಣ ನನ್ನ ಮಗಳಿಗೆ ತೊಗೋಬೇಕು ಅಂತ ಹೇಳ್ಬಿಟ್ಟು ತೊಗೊಂಬಂದ್ಬಿಡ್ತೀನಿ. ಇದೊಂದು ತೊಗೊಂಡೆ. ಹಾಗೆ ಇನ್ನೊಂದು ತೊಗೊಂಡಿದ್ದೀನಿ ನೋಡಿ, ಇಲ್ಲಿ ಇದು ಚಿಕ್ಕದು ಬಟರ್ಫ್ಲೈ ಕ್ಲಿಪ್ ಥರ ಇದು ಕೂಡ ಚೆನ್ನಾಗಿದೆ. ಸೊ ಅದಕ್ಕೆ ಇಲ್ಲಿ ಅಂತ ಹೇಳ್ಬಿಟ್ಟು ಅವಳಿಗೆ 2 ತೊಗೊಂಡೆ. ನಮ್ಮನೇಲಿ ನಾವು ಕಾಫಿನೇ ಕುಡಿಯೋದು, ಟೀ ಯೂಸ್ ಮಾಡಲ್ಲ. ಸೊ ಯಾರಾದರೂ ಗೆಸ್ಟ್ ಬಂದಾಗ ಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ನಾವು ಮನೇಲಿ ಇರಲಿ ಅಂತ ಹೇಳ್ಬಿಟ್ಟು ನಾನಿಲ್ಲಿ ಖಾಲಿಯಾಗಿತ್ತು, ಸೊ ಅದಕ್ಕೆ ರೆಡ್ ಲೇಬಲ್ನ ತೊಗೊಂಡಿದ್ದೀನಿ. ನಾನು ಟೀಗೆ ರೆಡ್ ಲೇಬಲ್ ಯೂಸ್ ಮಾಡೋದು ಯಾರಾದರೂ ಗೆಸ್ಟ್ಗಳಿಗೆ ಬಂದರೆ. 6 ಪ್ಯಾಕೆಟು ನೂಡಲ್ಸ್ ಪ್ಯಾಕೆಟ್ನ ತೊಗೊಂಡಿದ್ದೀನಿ ನಾನು. ನನ್ನ ಮಗಳಿಗೆ ಇನ್ಸ್ಟೆಂಟಾಗಿ ಯಾವಾಗಲಾದರೂ ಕೇಳಿದ್ರೆ ಮಾಡಿಕೊಡ್ಲಿಕ್ಕೆ ಅಂತೇಳ್ಬಿಟ್ಟು ಬರೀ 6 ಮಾತ್ರ ತೊಗೊಂಬಂದಿದ್ದೀನಿ. ನಾನೇ ತಿನ್ನಲ್ಲ, ನನ್ನ ಹಸ್ಬೆಂಡ್ ಮತ್ತು ನನ್ನ ಮಗಳು ತಿಂತಾರೆ, ಸೊ ಅವ್ರಿಗೋಸ್ಕರ ಅಂತ ಹೇಳ್ಬಿಟ್ಟು 6ನ ತೊಗೊಂಡಿದ್ದೀನಿ ಅಷ್ಟೇ. ನಾನು ದೊಡ್ಡ ಪ್ಯಾಕೆಟ್ ತೊಗೊಳ್ಳೋಣ ಅಂದ್ಕೊಂಡೆ, ಬೇಡ, ಬಟ್ ಅದು ಯೂಸ್ ಮಾಡಿದ್ರೆ ಮತ್ತೆ ಪ್ಯಾಕೆಟ್ ಓಪನ್ ಮಾಡಿ ಹಂಗೆ ಇಡಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ನಾನು ಅದಕ್ಕೆ 15 ರುಪೀಸ್ ಒಂದೊಂದು 6 ತೊಗೊಂಡಿದ್ದೀನಿ. ಹಾಗೆ ಅವಳಿಗೆ ಸೋಪ್ ಕೂಡ ಖಾಲಿಯಾಗಿತ್ತು. ನಾನು ಹಿಮಾಲಯ ಬೇಬಿ ಸೋಪ್ ಯೂಸ್ ಮಾಡೋದು ಅವಳಿಗೆ, ಸೊ ಅದಕ್ಕೆ ಅದನ್ನು ಕೂಡ ತೊಗೊಬಂದೆ. ಹಾಗೆ ಒಂದು ಕೋಲ್ಗೇಟ್ ತೊಗೊಂಡಿದ್ದೀನಿ. ಹಾಗೆ ನಾನು ಪಾತ್ರೆ ತೊಳಿಲಿಕ್ಕೆ ಎಕ್ಸೋ ಸೋಪ್ನ ಯೂಸ್ ಮಾಡೋದು. ಮನೇಲಿ ಒಂದು 2 ಪ್ಯಾಕೆಟ್ ಇತ್ತು, ಸೊ ಇರಲಿ ಅಂತ ಹೇಳ್ಬಿಟ್ಟು ನಾನು 3ನ ತೊಗೊಂಡಿದ್ದೀನಿ. ಇದು 10 ರುಪೀಸ್ ಒಂದು, ನಾನು ಇದನ್ನೇ ಯೂಸ್ ಮಾಡೋದು. ಹಾಗೆ ಇಲ್ಲಿ ಆಶೀರ್ವಾದ ಅವ್ರದ್ದು ಕಲ್ಲುಪ್ಪನ್ನ ತೊಗೊಂಡಿದ್ದೀನಿ. ನಾನು ಸಾಂಬಾರಿಗೆ ಕಲ್ಲುಪ್ಪು ಯೂಸ್ ಮಾಡೋದು, ಸೊ ಅದಕ್ಕೆ ಒಂದು ಪ್ಯಾಕೆಟ್ ಇರಲಿ ಅಂತ ತೊಗೊಂಡೆ. ಹಾಗೆ ಒಂದು ಪ್ಯಾಕೆಟ್ ಇಲ್ಲಿ ಮಿಕ್ಸ್ಚರ್ನ ತೊಗೊಂಡೆ. ನಮ್ಮ ಮನೇಲಿ ಇದೇ ಮಿಕ್ಸ್ಚರ್ನ ಯೂಸ್ ಮಾಡೋದು. ಹೊರಗಡೆ ಏನಾದರೂ ಹೋದಾಗ ತೊಗೊಂಬರ್ತಾರೆ, ಬಟ್ ಜಾಸ್ತಿ ಯೂಸ್ ಮಾಡೋದು ಅಂತಂದರೆ ನಾವು ಡಿಮಾರ್ಟಿಗೆ ಹೋದರೆ ಇದನ್ನು ಮಿಕ್ಸ್ ಮಾಡದೇ ತೊಗೊಂಬರ್ತೀವಿ. ಇದು ಗಾರ್ಲಿಕ್ ಮಿಕ್ಸ್ಚರು, ಟೇಸ್ಟು ಅಷ್ಟೇ ತುಂಬ ಚೆನ್ನಾಗಿರುತ್ತೆ, ಸೊ ಅದಕ್ಕೆ ಇದನ್ನು ತೊಗೊಬಂದೆ. ಹಾಗೆ ನನ್ನ ಮಗಳು ಬುಕ್ಕು ಅಂತ ಹೇಳಿದ್ರು, ಡ್ರಾಯಿಂಗ್ ಬುಕ್ ಬೇಕು ಅಂತ ಹೇಳ್ಬಿಟ್ಟು, ಸೊ ಅವಳಿಗೂ ಕೂಡ ಒಂದು ಡ್ರಾಯಿಂಗ್ ಬುಕ್ ತೆಕ್ಕೊಟ್ಟೆ. ನೋಡಿ, ಆಲ್ರೆಡಿ ಕಲರಿಂಗ್ ಮಾಡಿಬಿಟ್ಟಿದ್ದಾಳೆ. ಅದೇನೋ ಡ್ರಾಯಿಂಗ್ ಬುಕ್ ಅಂದರೆ ಅವ್ಳಿಗೆ ತುಂಬ ಇಷ್ಟ, ಡ್ರಾಯಿಂಗ್ ಮಾಡೋದಂದರೆ. ಸೊ ಅದಕ್ಕೆ ಅವಳಿಗೊಂದು ಬೇಕು ಅಂತಿದ್ಲು, ಸೊ ಅದಕ್ಕೆ ಕೊಡಿಸ್ತಾ ಬಂದು. ಹಾಗೆ ಇಲ್ಲಿ ನಾನು 1.5 kg ಅಷ್ಟು ಸಕ್ಕರೆನ ತೊಗೊಂಡಿದ್ದೀನಿ. ಲಾಸ್ಟ್ ವೀಕಿನ ತೊಗೊಂಬಂದಿದ್ದೆ, ಸೊ ಅದಕ್ಕೆ ಸಕ್ಕರೆ ಸ್ವಲ್ಪ ಮಾತ್ರ ತೊಗೊಂಡೆ. ಹಾಗೆ ಕಡಲೆ ಖಾಲಿಯಾಗಿತ್ತು, 1 kg ಅಷ್ಟು ಕಡಲೆನ ತೊಗೊಂಡಿದ್ದೀನಿ. ಹಾಗೆ ಕಡಲೆ ತೊಗೊಂಡಿದ್ದೀನಿ ನಾನಿಲ್ಲಿ 1/2 kg. ನಮ್ಮನೇಲಿ ಕಡಲೆಬೇಳೆ ಇತ್ತು, ಅದನ್ನೇ ಮಿಕ್ಸಿ ಮಾಡಿಸಿ ಇಟ್ಕೊಂಡಿದ್ವಿ, ಬಟ್ ಅದು ಖಾಲಿಯಾಗಿತ್ತು, ಸೊ ಅದಕ್ಕೆ ಇವಾಗ 1/2 kg ಅಷ್ಟು ಕಡಲೆ ಹಿಟ್ಟನ್ನ ತೊಗೊಂಡಿದ್ದೀನಿ. ಹಾಗೆ 1 kg ಅಷ್ಟು ನಾನು ಉದ್ದಿನಬೇಳೆನ ತೊಗೊಂಡಿದ್ದೀನಿ. ಮೆಂತ್ಯ ಮುದ್ದೆ ಮಾಡಲಿಕ್ಕೆ ಮತ್ತು ಕಡುಬು ಮಾಡಲಿಕ್ಕೆ ಬೇಕು ಅಂತ ಹೇಳ್ಬಿಟ್ಟು ಉದ್ದಿನಬೇಳೆನ ತೊಗೊಂಡೆ. ಹಾಗೆ ಗೋಧಿ ಮತ್ತು ಮೆಂತ್ಯ 1/4 kg ತೊಗೊಂಡೆ. ಅದು ನಮ್ಮ ರೆಡಿ ಮಾಡಿದರು ಮಿಕ್ಸಿಗೆ ಹಾಕ್ಸ್ಕೊಂಬರ್ಲಿಕ್ಕೆ, ಮಿಷಿನ್ಗೆ ಹಾಕ್ಸ್ಕೊಂಬರ್ಲಿಕ್ಕೆ ಅಂತ ಹೇಳ್ಬಿಟ್ಟು ಅದನ್ನು ಕೂಡ ರೆಡಿ ಮಾಡಿ ಇಟ್ಟಿದ್ದಾರೆ ಅವರು. ಸೊ ಮಿಷಿನ್ಗೆ ಹಾಕ್ಸ್ಕೊಂಬರ್ಬೇಕು.
ಹಾಗೆ ಇಲ್ಲಿ 1.5 kg ಅಷ್ಟು ಬೆಲ್ಲನ ತೊಗೊಂಡೆ. ಮನೇಲಿತ್ತು ಬೆಲ್ಲ. ನಮ್ಮನೇಲಿ ಬೆಲ್ಲದ ಕಾಫಿ ಟೀನು ಕುಡಿಯೋದ್ರಿಂದ ನಾನು ಇರಲಿ ಮನೇಲಿ ಅಂತ ಹೇಳ್ಬಿಟ್ಟು ಇನ್ನೂ 1.5 kg ತೊಗೊಂಡೆ ಬೆಲ್ಲ. ಹಾಗೆ 2 ಪ್ಯಾಕೆಟು ಗರಂ ಮಸಾಲಾನ ತೊಗೊಂಡೆ, ಚಿಕ್ಕದು, ಅಲ್ಲಿ ದೊಡ್ಡದಿರಲಿಲ್ಲ. ಸೊ ಅದಕ್ಕೆ 2 ಪ್ಯಾಕೆಟ್ ಮಾತ್ರ ತೊಗೊಂಡೆ. ನಾನು ಮನೇಲೇ ಮಾಡ್ಕೊಂಡ್ರಾಗುತ್ತೆ ಅಂತ ಹೇಳ್ಬಿಟ್ಟು. ಹಾಗೆ ಗೋಧಿ ಹಿಟ್ಟು ಕೂಡ ನಾನು 2 kg ತೊಗೊಂಡೆ. ನಾನು ಗೋಧಿ ಹಿಟ್ಟನ್ನೆಲ್ಲ 5 kg ತರಿಸ್ಕೊಳ್ಳಿಕ್ಕೆ ಹೋಗಲ್ಲ, ಯಾಕೆಂದರೆ ಗೋಧಿ ಹಿಟ್ಟು ಬೇಗ ಹುಳ ಆಗಿಬಿಟ್ಟಿರುತ್ತೆ ಅಂತ ಹೇಳ್ಬಿಟ್ಟು ಸ್ವಲ್ಪ ನಾನು ಅದಕ್ಕೆ ಅಷ್ಟೊಂದು ತರಿಸ್ಕೊಡಲ್ಲ. ಸಾಕು 2 kg ನನಗೆ. ಖಾಲಿ ಆದರೆ ಅಕಸ್ಮಾತ್ ಆರ್ಡ್ರ್ ಮಾಡ್ಕೊಂಡು ತರಿಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ನಾನು ಇಲ್ಲಿ 2 kg ಮಾತ್ರ ತರಿಸ್ಕೊಂಡಿದ್ದು. ಹಾಗೆ ಇಲ್ಲಿ ಅರ್ಧ kg ಬಟಾಣಿ ಕಾಳನ್ನ ತೊಗೊಂಡಿದ್ದೀನಿ. ಪಲಾವ್ಗೆ, ಪನ್ನೀರ್ ರೆಸಿಪಿ ಏನಾದರೂ ಮಾಡಿದಾಗ ಬೇಕಾಗುತ್ತೆ ಬಟಾಣಿ ಕಾಳು. ಹಸಿ ಬಟಾಣಿ ಕಾಳನ್ನ ಬೇಕು ಅಂತ ಹೇಳ್ಬಿಟ್ಟು ತರೋಕ್ಕಾಗಲ್ಲ ಇಲ್ಲಿ. ಸೊ ಅದಕ್ಕೋಸ್ಕರ ನಾನು ಬಟಾಣಿ ಕಾಳನ್ನೇ ತಂದು ಇಟ್ಕೊತೀನಿ, ರಾತ್ರಿ ನೆನೆ ಹಾಕೊಂಡ್ಬಿಡ್ತೀನಿ. ಇಲ್ಲಿ ಅನಿಲ್ ಶಾವಿಗೆನ ತೊಗೊಂಡಿದ್ದೀನಿ. ನನಗೆ ಈ ಶಾವಿಗೆ ಉಪ್ಪಿಟ್ಟು ಅಂದರೆ ತುಂಬ ಇಷ್ಟ. ನಮ್ಮನೇಲಿ ನಾವು ಇದೇ ಶಾವಿಗೆ ಉಪ್ಪಿಟ್ಟನ್ನೇ ಮಾಡೋದು. ಸೊ ಅದಕ್ಕೆ ಇದನ್ನು ತೊಗೊಂಡೆ. ಹಾಗೆ ಟಿಶ್ಯೂ ಕೂಡ ಖಾಲಿ ಆಗಿತ್ತು. ಸೊ ಇರಲಿ ಅಂತ ಹೇಳ್ಬಿಟ್ಟು 1 ಪ್ಯಾಕೆಟ್ ಟಿಶ್ಯೂನ ತೊಗೊಬಂದೆ. ಹಾಗೆ ಇನ್ನು ನನ್ನ ಮಗಳಿಗೆ ಸ್ಕೂಲಿಂದ ಬಂದಾಗೆಲ್ಲ ಏನಾದ್ರು ಕೊಡು ಅಂತ ಕೇಳ್ತಿರ್ತಾಳೆ. ಸೊ ಅದಕ್ಕೆ ಅವಳಿಗೋಸ್ಕರ ಇಲ್ಲಿ ಕುರ್ಕುರೆ, ಆಮೇಲೆ ಲೇಸು, 1-2 ಬ್ರಿಟಾನಿಯಾ ಕೇಕು, ಹಾಗೆ ಅವಳು ಹಲ್ದಿರಾಮ್ಸ್ದು ಭುಜಿಯಾನ ತಿಂತಾಳೆ, ಆಲೂ ಭುಜಿಯಾನ ಇಷ್ಟಪಟ್ಬಿಟ್ಟು. ಸೊ ಅದಕ್ಕೆ ಅವಳು ಅಂತಂದು. ಸೊ ಅದಕ್ಕೆ ಇದನ್ನು ತೊಗೊಂಡೆ. ಸ್ವಲ್ಪ ಮನೇಲೆಲ್ಲ ಐಟಮ್ಸ್ ಇತ್ತು, 1 kg ಅಷ್ಟು. ಸೊ ಅದಕ್ಕೆ ನಾನು ಹೆಸರುಬೇಳೆ, ಹೆಸರುಕಾಳು, ಕಡಲೆಕಾಳು ಇದನ್ನೆಲ್ಲ ತರಲಿಕ್ಕೆ ಹೋಗಲಿಲ್ಲ. ಕಡಲೆ ಬೀಜ ಎಲ್ಲ ಮನೇಲಿತ್ತು. ಸೊ ಅದಕ್ಕೆ ನೆಕ್ಸ್ಟ್ ಮಂತ್ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ಈಗ ಎಷ್ಟು ಬೇಕು ಅಂತ ಇಷ್ಟನ್ನೇ ತೊಗೊಂಡಿದ್ದು. ಹಾಗೆ ಇಲ್ಲಿ 10 kgದು ಸೋನಾ ಮಸೂರಿ ರೈಸ್ ಕೂಡ ತೊಗೊಂಡೆ. ಒಂದು 2-3 kg ಅಷ್ಟಿತ್ತು. ನಾನು 10 kg ಪ್ಯಾಕೆಟ್ನೇ ಯೂಸ್ ಮಾಡೋದು. 25 kg ಪ್ಯಾಕೆಟ್ ತಂದರೆ ನಮ್ಮ ಮನೇಲಿ ಬೇಗ ಹುಳ ಹೋಗ್ಬಿಡುತ್ತೆ, ಜಾಸ್ತಿ ಇದಾಗಲ್ಲ. ಸೊ ಅದಕ್ಕೋಸ್ಕರ ನಾನು 10 kgನೇ ತರಿಸ್ಕೊಂಡ್ಬಿಡ್ತೀನಿ. ಸೊ 10 kgದು ಇಲ್ಲಿ ಅಕ್ಕಿನ ತೊಗೊಂಡಿದ್ದೀನಿ. ಸೊ ಇಷ್ಟು ಐಟಮ್ಗೆ ನಮ್ಮದು 4,000 ಹತ್ತಿರ ಆಯಿತು ರೇಷನ್ದು ಅಮೌಂಟು. ಸೊ ಇದಾಗಿತ್ತು ಇವತ್ತಿನ ನನ್ನ ಬ್ಲಾಗ್. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.